Gold winner refined sunflower oil presents Star Saviruchi co-powered by Vim and Dawat the finest. ಏನು ಗೊತ್ತಾ, ಇವತ್ತು ರಕ್ತ ಬೀಜ ದುರ್ಗಾ ಪೂಜಾ ಆ್ಯಂಡ್ ಇವತ್ತು ಅಪ್ಯಾರೆಂಟ್ಲಿ ಈ ಪೀಕಾಕ್ ಗ್ರೀನು ಪ್ಯಾರೆಟ್ ಗ್ರೀನು ಈ ಥರ ಕಲರ್ಸ್ ಹಾಕೊಂಡ್ರೆ ತುಂಬ 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 ಲಕ್ಕಿ ಅಂತೆ. ಸೊ ಹಾಗಾಗಿ ನಾವು ಒಂಥರ ಪ್ಯಾರೆಟ್ ಗ್ರೀನಲ್ಲಿ ಬಂದಿದ್ದೀವಿ, ಗಿಣಿ ಥರ ಮಾತಾಡ್ತೀವಿ. ಆ್ಯಂಡ್ ನಮ್ಮ ಜೊತೆಗೆ ತುಂಬ ಮುದ್ದಾಗಿ ಗಿಣಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಧನ್ಯ ಇಲ್ಲಿದ್ದಾಳೆ. ಧನ್ಯವಾಗಿದ್ದೀನಿ. ಥ್ಯಾಂಕ್ ಯು. ಮೂರನೇ ದಿನ ನೀವು ಬ್ಯಾಟಿಂಗ್ 100% ಅಲ್ವಾ? ಸೊ ಧನ್ಯ, ಇವತ್ತು ಹಬ್ಬದ ಸ್ಪೆಷಲ್ಲು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಇವತ್ತು ನಮ್ಮ ಆಂಟಿ ಒಬ್ರು ಪಲ್ಲವಿ ಅಂತಿದ್ದಾರೆ. ಶಿ ಇಸ್ ಅ ವೆರಿ ಗುಡ್ ಕುಕ್. ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮಮ್ಮಿಗೆ ಒಳ್ಳೆ ಫ್ರೆಂಡು. ಇಬ್ರು ಸೇರ್ಕೊಂಡ್ರೆ ಆ ಅಡುಗೆ ಈ ಅಡುಗೆ ಅಂತ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ನನಗೆ ತಲೆ ಕೆಟ್ಟೋಗುತ್ತೆ. ಸೊ ಆಡ್ ಮ್ಯಾನ್ ಔಟ್ ಅನ್ನೋ ತನಕ ಬಂದ್ಬಿಡ್ತೀನಿ ಆಚೆ. ಸೊ ನಿಮ್ಮ ಆಂಟಿ ಪಲ್ಲವಿ, ನಿಮ್ಮ ತಾಯಿ ಅನುಪಲ್ಲವಿ 100% ಅಲ್ವಾ? ಹಂಗೆ ಅವರು ಒಂದು ಹಾಡಿಗೆ ಪಲ್ಲವಿ ಅನುಪಲ್ಲವಿ ಎಷ್ಟು ಇಂಪಾರ್ಟೆಂಟು, ಇವ್ರು ಒಂದು ಅಡುಗೆ ವಿಚಾರ ಡಿಸ್ಕಸ್ ಮಾಡಕ್ ಕೂತ್ಕೊಂಡ್ರೆ ಇವರಿಬ್ರು ಅಷ್ಟೇ ಇಂಪಾರ್ಟೆಂಟ್. ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇರ್ತಾರೆ. ಸೊ ಇವರು ಯಾರು? ಪಲ್ಲವಿ ಅವ್ರನ್ನ ಕರ್ಸ್ಕೊಳ್ಳೋಣ. ಏನ್ ಮಾಡ್ತಾ ಇದಾರೆ ಇವತ್ತು ಸ್ಪೆಷಲ್ ಆಗಿ? ಲೆಟ್ಸ್ ಫೈಂಡ್ ಔಟ್. ಪಲ್ಲವಿ ಅವರೇ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಏನ್ ಕಣ್ಣುಗಳು ಇದು! ಆಹಾ, ಯಾರು ಹೇಳಿಲ್ವಾ ಮೇಡಮ್ ಐ ಡೊನೇಟ್ ಮಾಡಿ ಅಂತ? ಇಲ್ಲ ಅಲ್ಲ, ನಮ್ಮ ಮಹಾಜನಗಳು ಆ ಥರನೇ. ಮೇಡಮ್ ತುಂಬ ಕಣ್ಣು ತುಂಬ ಚೆನ್ನಾಗಿದೆ, ಡೊನೇಟ್ ಮಾಡಿ ಮೇಡಮ್ ಅಂತ. ಡೊನೇಟ್ ಮಾಡಿ ಅಂತಾರೆ, ಫ್ರೀ ಆಫ್ ಕಾಸ್ಟ್. ನಾವು ಇಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡೋಕೆ ರೆಡಿ ಆಗಿದ್ದೀವಿ. ಏನು ಅಂದರೆ ರುಚಿಯಾದ ಅಡಿಗೆ. ಸೊ ನಿಮ್ಮ ಕೈ ರುಚಿ ಇವತ್ತು ಟೇಸ್ಟ್ ಮಾಡೋಕೆ ನಾವು ರೆಡಿ ಆಗಿದ್ದೀವಿ. ಏನು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಇವತ್ತು? ಹಬ್ಬಕ್ಕೋಸ್ಕರ ಡಿಫ್ರೆಂಟಾಗಿ ಕೊಕೊನಟ್ ಸ್ವೀಟ್ ಬೋಂಡಾ ಅಂತ. ಬೋಂಡಾ ಯೂಶಲಿ ಖಾರವಾಗಿರುತ್ತಲ್ಲ, ಅಂದರೆ ಸ್ವೀಟಲ್ಲಿ ಸ್ವಲ್ಪ ಮಾಡೋಣ, ಜನ ಚೇಂಜ್ ಇದು ಮಾಡ್ತಾರೆ ಡಿಫ್ರೆಂಟಾಗಿ. ಎಸ್, ಜನ ಚೇಂಜ್ ಕೇಳ್ತಾರೆ, ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡೋಣ ಅಂತ. ಆಹಾ, ಹಿಂಗೆ ಏನು ಆರ್ಜೆ ಸ್ಟೈಲಲ್ಲೇ ಮಾತಾಡ್ತಾ ಇದ್ದಾರೆ ಇವರು. ಅವ್ರಂತರ ಹಂಗೆ ಚೆನ್ನಾಗಿ ಮಾತಾಡ್ತಾರೆ ಅವರು. ಸೂಪರ್ ಅಲ್ಲ? ಓಕೆ, ಸೊ ಈ ಕೋಕೋನಟ್ ಬೋಂಡಾಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಇದು ಹಸಿ ತೆಂಗಿನಕಾಯಿ, ಹಸಿ ಕೊಬ್ಬರಿ, ಓಕೆ, ಏಲಕ್ಕಿ, ಓಕೆ, ಕರಿಯಲ್ ಎಣ್ಣೆ, ಇದು ಬೆಲ್ಲ, ಇದು ಚಿರೋಟಿ ರವೆ ಅಷ್ಟೇ. ಪಂಚಮಂ ಕಾರ್ಯಸಿದ್ಧಿ, 5 ಐಟಮ್ ಬೇಕಾಗಿರೋದು. ಹೆಲ್ಪ್ ಮಾಡಕ್ಕೆ ನಾವು ರೆಡಿ. ಏನು ಮಾಡಬೇಕು? ಮೊದಲು ಒಂದು ಪ್ಯಾನ್ ತಗೊಳ್ಳೋಣ. ಲೆಸನ್ ನಂಬರ್ 1 ಫಸ್ಟ್ ಒಲೆ ಹತ್ತಿಸಬೇಕು. ಓಕೆ ಮಿಸ್. ಲೆಸನ್ ನಂಬರ್ 2 ಪ್ಯಾನ್ ಇಡಿ. ಕೇಳಿದ ಪ್ಯಾನ್ ಅನ್ನ ಇಡಿ. ಕರೆಕ್ಟ್, ಡೆಫಿನೆಟ್ಲಿ. ಇದು ಓಕೆ, ತೆಂಗಿನಕಾಯಿ ತಗೊಳ್ಳೋಣ. ಸ್ವಲ್ಪ ಬೆಲ್ಲ ತಗೊಳ್ಳಿ. ಕಾಯಿ ತುರಿನ ಹಾಕಿದ್ವಿ. ಆಮೇಲೆ ನಾವು ಬೆಲ್ಲನ ಹಾಕಿದ್ವಿ. ಇವಾಗ ನಾವು ಸ್ಪ್ಯಾಚುಲಾ ತಗೊಳ್ತಾ ಇದ್ವಿ. ಲೆಸನ್ ನಂಬರ್ 3. ಇದನ್ನ ಇವಾಗ ಸುಮ್ಮನೆ ಮಿಕ್ಸ್ ಮಾಡಬೇಕು ಅಲ್ವಾ? ಪಾಕ ಅವ್ರ ಹೂರ್ಣ ಆಗಲಿ ಅದು. ಸೊ ಯಾವುದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಧನ್ಯ ಅಂದರೆ ಕೆಲಸ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ. ಫಸ್ಟು ಧನ್ಯ ಏನು ಮಾಡ್ತಿದ್ರು? ಕುಲವಧು ಧನ್ಯ ಆಗೋಕ್ಕಿಂತ ಮುಂಚೆ ಯು ಆರ್ ಜಸ್ಟ್ ದೀಪಿಕಾ. ದೀಪಿಕಾ ಏನು ಮಾಡ್ತಿದ್ಲು? ದೀಪಿಕಾ ಫಸ್ಟು HR ರಿಕ್ರೂಟರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ಬೇರೆಯವ್ರಿಗೆ ಕೆಲಸ ಕೊಡಿಸುವ ಕೆಲಸ. ಓಕೆ, ಒಂಥರ ಅದೇ ಕೆಲಸ ನಂದು. ಓಕೆ, ಸೊ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಇಟ್ಸ್ ಗುಡ್. ಆಮೇಲೆ ಗೊತ್ತಿರ್ಲಿಲ್ವಲ್ಲ ನಾನು ಈ ಕಡೆ ಲೈನಿಗೆ ಬರ್ತೀನಿ ಅಂತ. ಸೊ ಅದಾದಮೇಲೆ ಅದೇನೋ ಒಂದು ಸ್ವಲ್ಪ ಸರಿ ಹೋಗಲಿಲ್ಲ. ಸೊ ತುಂಬ ದೂರ, ಬೇರೆ ಬರೋದು ಲೇಟ್ ಆಗ್ತಿತ್ತು. ಅವಾಗೆಲ್ಲ ನನಗಿದು ಅಭ್ಯಾಸ ಇರಲಿಲ್ಲ. ಈ HR ಕಂಪನಿಯಲ್ಲಿ ಹೆಂಗಪ್ಪ ಒಬ್ಬರನ್ನ ಉಳಿಸ್ಕೊಳ್ಳೋದು ಅಂತ ಸ್ಕೆಚ್ ಹಾಕ್ತಾರೆ. ಇವ್ರು HR ರಿಸೈನ್ ಮಾಡಿಬಿಟ್ಟು ಬೇರೆ ಕೆಲಸ ಹುಡ್ಕೊಂಡ್ಬಿಟ್ರು. ಆಮೇಲೆ ಮತ್ತೆ ತಿರ್ಗಾ ಒಳ್ಳೆ ಕಂಪ್ನಿ ಕೆಲಸ ಸಿಕ್ತು. ಮನೆಯಿಂದ ಜಸ್ಟ್ 5 minutes ದೂರ. ಓಕೆ, ಅಷ್ಟೇ. ಆಯಿತು. ಒಂದು ನಮ್ಮ ಡ್ಯಾಡಿ ಹೆಂಗೆ ಅಂದರೆ, ಅಲ್ಲಿ ಎವ್ರಿ ಡೇ ಯೂಸ್ ಟು ಗೆಟ್ ಮಿ ಲಂಚ್. ಮನೆಯಿಂದ ಬಿಸಿ ಊಟ ಸಪ್ಲೈ ಕರೆಕ್ಟ್ 1 o'clockಗೆ. ಇದು ಸ್ಕೂಲಲ್ಲಿ ಎಲ್ಲರೂ ಮಾಡ್ತಾರೆ ತಂದೆಯವರು ಮಕ್ಕಳಿಗೆ. ಇವ್ರ ಡ್ಯಾಡಿ ಇವ್ರ ಆಫೀಸ್ಗೆ ಹೋಗೋವಾಗ್ಲೂ ಮಾಡಿದಾರಂತೆ. ಅದ್ಭುತ. ಆಮೇಲೆ ತುಂಬ ಅನ್ನ, ಹುಳಿ, ಉಪ್ಪಿನಕಾಯಿ, ಮೊಸರು ಅಲ್ಲಿ ಆಫೀಸಲ್ಲಿ ನಿಮ್ಮ ಡಬ್ಬಾನ ಕಬಳಾಯಿಸ್ತಿರ್ಲಿಲ್ವಾ? ಟ್ರಸ್ಟ್ ಮೀ, ಎಲ್ರಿಗೂ ನಮ್ಮ ಡ್ಯಾಡಿ ನನ್ಗೆ ಒಬ್ಳಿಗೆ ತರದೆ ಅವ್ರಿಗೂ ತೊಗೊಂಬರೋರು. ಪಾಪ ಅವ್ರಿಗೂ ಇಷ್ಟ ಆಗತ್ತೆ, ಪಾಪ ಅವರು ಬಿಸಿ ಊಟ ಮಾಡಲಿ. ಎಲ್ರು ಪಾಪ ಬೆಳಿಗ್ಗೆ ತಂದಿದ್ದು ಊಟ ಮಾಡೋರು. ನಾನು ಬಿಸಿಯಾಗಿ ತಟ್ಟೆ ಇಟ್ಕೊಂಡು, ಅಲ್ಲಿ ತಟ್ಟೆನೂ ಇರೋದು ಹೊರಗಡೆ, ತಟ್ಟೆ ಇಟ್ಕೊಂಡು ಕ್ಲೀನಾಗಿ ಬಾಕ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಬಡಿಸ್ಕೊಂಡು ಬಿಸಿ ಊಟ ಮಾಡೋದು. ಎವ್ರಿ ಲೈಕ್ ಪುಣ್ಯ ಕಣೆ, ಏನು ಅದೃಷ್ಟ ಮಾಡಿದ್ಯಮ್ಮ ಅಂತ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ತುಂಬ ಒಳ್ಳೆ ಫ್ರೆಂಡ್, ಪೂರ್ಣಿಮಾ ಅಂತ, ಆಯ್ತಾ? ಅವರು ಬೇರೆ ಡಿಪಾರ್ಟ್ಮೆಂಟ್. ಓಕೆ, ವಿ ಬೋತ್ ಯೂಸ್ ಟು ಹ್ಯಾವ್ ಲಂಚ್ ಟುಗೆದರ್. ಸೊ ಹಂಗಂಗೆ ಒಬ್ಬೊಬ್ಬರೇ ಇಡೀ ಆಫೀಸ್ ಫ್ರೆಂಡ್ಸ್ ಆದರು.
ಬಟ್ ಹೈಯರ್ ಆಫಿಷಿಯಲ್ಸ್ ಮಾತ್ರ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು. ನನ್ನ ಹೊಸಬ್ಳು ಅಂತ ನೋಡಿದೆ, ಅಷ್ಟು ಪ್ರೀತಿಯಿಂದ ಮಾತಾಡ್ಸೋರು, ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಸೊ ಐ ವಾಸ್ ವೆರಿ ಹ್ಯಾಪಿ ದೇರ್. ದೆನ್ ಮತ್ತೆ ನನಗೆ ಅಲ್ಲಿರ್ಬೇಕಾದ್ರೇ ನನಗೆ ಕುಲವಧು ಆಫರ್ ಬಂತು. ಓಕೆ. ಸೊ ನನ್ನ ಫ್ರೆಂಡ್ ಹೇಳಿದ್ದು ಆಡಿಷನ್ ಇದೆ, ಅಟೆಂಡ್ ಮಾಡು ಅಂತ. ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ನೋಡೋಣ ಅಂತ. ಸರಿ ಹೋಗ್ಬಿಟ್ಟು ಅವತ್ತೇ ಅಟೆಂಡ್ ಮಾಡಿದ್ದು ನಾನು. ಅಟೆಂಡ್ ಮಾಡಿ ಆಡಿಷನ್ ಕೊಟ್ಬಿಟ್ಟು ಬಂದೆ. ದೆನ್ ದ ನೆಕ್ಸ್ಟ್ ಡೇ ಐ ಗಾಟ್ ಅ ಕಾಲ್. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಓಕೆ ಯು ಆರ್ ಸೆಲೆಕ್ಟೆಡ್, ಯು ಹ್ಯಾವ್ ಟು ಲೀವ್ ದ ಜಾಬ್. ಐ ವಾಸ್ ಕಂಪ್ಲೀಟ್ಲಿ ಕ್ಲೂಲೆಸ್. ಅಯ್ಯೋ, ನಾನು ನಿಜವಾಗ್ಲೂ ನಾನು ಅಲ್ಲಿ ಬರಬೇಕು ಅಂತ ಇರಲಿಲ್ಲ. ಆದರೆ ಏನು ಮಾಡಲಿ ಸರ್, ನೀವು ತಮಾಷೆ ಮಾಡ್ತಿದ್ದೆ. ನಾನು ಯಾಕಮ್ಮ ತಮಾಷೆ ಮಾಡಲಿ ಅಂತ. ಅವಾಗ ನನಗೆ ಓಕೆ ಕನ್ಫರ್ಮ್ ಆಯಿತು. ಐ ವಾಸ್ 301st ಕ್ಯಾಂಡಿಡೇಟ್ ಫಾರ್ ದಟ್ ಕ್ಯಾರೆಕ್ಟರ್. ನೋಡಿ ಫ್ರೈ ಆಗಿದ್ದ ಕೂಡಲೇ ಆಮೇಲೆ ಟೊಮೆಟೊ ಹಾಕೊಂಡಾಗ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕಬೇಕಾಗತ್ತೆ. ಸೂಪರ್. ಇವಾಗ ನಾವು ಸ್ವಲ್ಪ ಕೈ ಅಲ್ಲಾಡ್ಸೋಣ ಅಂತ ಗೊತ್ತಾಗ್ಲಿ ಮಹಾಜನಗಳಿಗೆ. ಬರೀ ನಾಲ್ಗೆ ಮಾತ್ರ ಅಲ್ಲ, ಕೈಯೂ ಅಲ್ಲಾಡ್ಸ್ತಾರೆ ಇವರು ಅಂತ. ಕಮಿಂಗ್ ಬ್ಯಾಕ್ ಟು ಯುವರ್ ಡಬ್ಬಿಂಗ್ ಕರಿಯರ್. ಎಸ್, ಓಕೆ. ಡಬ್ಬಿಂಗ್ ಅನ್ನೋದು ಇಸ್ ಅ ಬ್ಯೂಟಿಫುಲ್ ಆರ್ಟ್. ಓಕೆ, ಎಲ್ರಿಗೂ ಕಂಠದಾನ ಮಾಡುವ ಭಾಗ್ಯ ಸಿಗೋಲ್ಲ. ನೀವು ಸರಿಸುಮಾರು ಎಲ್ಲಾ ನಟಿಯರಿಗೂ ನಿಮ್ಮ ಧ್ವನಿನ ನೀಡಿದೀರಾ ಅಲ್ವಾ? ಯಾರಿಗೆ ಅತಿ ಹೆಚ್ಚು ಧ್ವನಿನ ನೀಡಿರೋದು ನೀವು? ಪ್ರೇಮ ಎಲ್ಲ ಸಿನಿಮಾ ನಾನೇ ಮಾಡಿರೋದು. ಮೇಷ್ಟ್ರೇ, ಇದು ತಪ್ಪ. ನೀವೇನಾ? ಅಯ್ಯೋ ಖಂಡಿತ ನಾನೇ. ಅಯ್ಯೋ ಮೇಷ್ಟ್ರೇ, ಗೊತ್ತಾಗ್ಲಿಲ್ಲ. ಅಯ್ಯೋ ಮೇಷ್ಟ್ರೇ, ಇವತ್ತು ಗೊತ್ತಾಗ್ತಾ ಇದೆಯಲ್ಲ. 3 ಸಿನಿಮಾ ಒಟ್ಟು ಒಂದೊಂದು ದಿನದಲ್ಲಿ ಮಾಡ್ತೀವಿ. ಅಯ್ಯೋ, ಸೊ ಒಂದು 11-12 ವರ್ಷದಲ್ಲಿ 520 ಸಿನಿಮಾ ಮಾಡಿದ್ವಿ. ಏನ್ ಟ್ಯಾಲೆಂಟ್ ನಿಮ್ದು. ಧ್ವನಿನ ಇನ್ಶೂರ್ ಮಾಡಿದೀರಾ? ಫಸ್ಟ್ ಕ್ಲಾಸ್ ಆಗಿದೆ. ಐ ಕ್ಯಾನ್ ಆಸ್ ವೆಲ್ ಸ್ಕ್ರೀಮ್, ಐ ಕ್ಯಾನ್ ಶೌಟ್, ಐ ಕ್ಯಾನ್ ಡೂ ಎವ್ರಿಥಿಂಗ್. ಬಂದಿದ್ಯಾ? ಹಾ, ಬಂದಿದೆ. ಮೆಂತ್ಯ ಸೊಪ್ಪು ಫಸ್ಟ್ ಮೆಂತ್ಯ ಸೊಪ್ಪು ಹಾಕೊಂಡ್ಬಿಡೋಣ. ಫುಲ್ ಹಾಕೋಬೋದಲ್ಲ ಮೆಂತ್ಯ? ಹೌದು, 1 ಕಟ್ಟು ಮೆಂತ್ಯ ಸೊಪ್ಪು ಬೇಕಾಗತ್ತೆ. ಓಕೆ, ಅದಷ್ಟನ್ನು ಒಂದ್ ಸ್ವಲ್ಪ ಒಗ್ಗರಣೆನಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಸೊ ಇದೆಲ್ಲ ಟೊಮೆಟೊ ಹಾಕೋಣ ಇವಾಗ. 2 ಟೊಮ್ಯಾಟೊ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಒಂದ್ಸತಿ ಸ್ಟಿರ್ ಮಾಡ್ಬಿಡೋಣ. ಸೊ ಈ ಟೊಮೆಟೊ ಪಿಚ ಪಿಚಾನ ಆಗೋ ಅವಶ್ಯಕತೆ ಇಲ್ಲ. ಸೂಪರ್. ಈ ಅಕ್ಕಿ ಏನ್ ನೆನ್ಸಿಟ್ಕೊಂಡಿದೀವಿ ನಾವು, ಕರೆಕ್ಟ್, ಇದನ್ನ ತೆಗೆದು ಹಾಕೊಂಡ್ಬೇಕಾಗತ್ತೆ. ಹಿಂದಿನವ್ರು ಹೇಳ್ತಾ ಇದ್ರು, ನಮ್ ಕೈನಲ್ಲಿ ಮಾಡಿದ್ದಷ್ಟು ರುಚಿ ಸೌಟಲ್ಲಿ ಮಾಡಿದ್ರೆ ಬರಲ್ಲ. ಅದಕ್ಕೆ ಯಾಕಂದ್ರೆ ನಮ್ ಕೈ ಬೆರಳಿನಲ್ಲಿ ನಮ್ಮ ಮನ್ಸಲ್ಲಿರೋ ಪ್ರೀತಿ ಎಲ್ಲ ತುಂಬಿರತ್ತೆ ಅದ್ರಲ್ಲಿ. ಅದಕ್ಕೆ ಇದು ಸ್ಟಾರ್ ಸವಿರುಚಿ. ನಿಮ್ಮ ಕೈ ರುಚಿಯನ್ನೇ ಇಲ್ಲಿ ನಾವು ಟೇಸ್ಟ್ ಮಾಡ್ತಾ ಇರೋದು. ಹಿಂಗೆ ಮಾಡ್ತಾ ಮಾಡ್ತಾ ನಾವು ತಿನ್ಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಕ್ರೀಮ್ ಹಾಕೋಣ. ಆಹಾ, ತುಂಬಾ ಚೆನ್ನಾಗಿದೆ.
ಇದಕ್ಕೆ ಕ್ರೀಮ್ ಹಾಕ್ತೀರಾ ನೀವು? ಹೌದು. ವೆರಿ ನೈಸ್. ಓಕೆ. ಇದನ್ನ ಕ್ರೀಮ್ ಇಲ್ಲ ಅಂದ್ರೆ ನಾವು ಏನ್ ಕಾಯಿ ಮನೆಯಲ್ಲಿ ತುರಿದಿಟ್ಕೊಂತೀವಿ ಅದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನ ನೀವು ಶೋಧಿಸ್ಕೊಂಡು ಅದರಲ್ಲಿ ಹಾಲು ತೆಕ್ಕೊಂಡು ಇಟ್ಕೊಂಡಿರ್ಬೋದು. ಓಕೆ. ಕ್ರೀಮ್ ಬೇಡ ಅಂದ್ರೆ. ಇದು ಫ್ರೆಶ್ ಕ್ರೀಮ್ ಅಲ್ಲ, ಇದು ಕೋಕೋನಟ್ ಕ್ರೀಮ್ ಇದು. ಓಕೆನಾ? ಇದನ್ನ ಚೆನ್ನಾಗಿ ಸ್ಟಿರ್ ಮಾಡಿ ಸಾಲ್ಟ್ ನಿಮ್ಗೆ ಉಪ್ಪು ಎಷ್ಟು ರುಚಿ ತಿಂತೀರೋ ಅಷ್ಟಕ್ಕೆ ಹಾಕೋಬೇಕಾಗತ್ತೆ. ಹಂಗ್ರಿ. ಇದು ನೋಡ್ತಾ ನೋಡ್ತಾ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಅದು ಇಲ್ಲಿ ಬರೋರೆಲ್ಲ ಎಕ್ಸೆಪ್ಷನಲಿ ಪ್ರೊಫೆಷನಲ್ ಕುಕ್ಸಾ, ಸೊ ಅವ್ರು ಮಾಡೋವಾಗ್ಲೇ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯೂಶ್ವಲಿ ಇವರೆಲ್ಲ ಮಾಡ್ತಾರೆ ಅಡಿಗೆ ಪಾಪ. ನಾನು ಇವರೆಲ್ಲ ಮಾಡಿದ್ಮೇಲೆ ಇಲ್ಲಿ ಒರೆಸೋದು ಗಿರ್ಸೋದು ತೊಳಿಯೋದು ಬೆಳೆಯೋದು ಇವೆಲ್ಲ ನನ್ನ ಕೆಲಸ. ಇದೆಲ್ಲ ಹಾಕಾದ್ಮೇಲೆ ನಾವು ದಾವತ್ ರೈಸ್ನ ಯಾವ್ದ್ರಲ್ಲಿ ನೆನ್ಸಿಟ್ಟಿರ್ತೀವೋ ಅದೇ ನೀರನ್ನ ಬೇಯಕ್ಕೆ ಹಾಕ್ಬೇಕಾಗತ್ತೆ. ಬಿಕಾಸ್ ಇದರಲ್ಲಿ ಸ್ಟಾರ್ಚ್ ಇದೆ. ಹೌದು. ಸಿ ಹೆಂಗೆ ಕಲ್ತಿದ್ದೀನಮ್ಮ ನಾನು. ವೆರಿ ನೈಸ್. ಬಾಸುಮತಿಗೆ ಯಾವಾಗ್ಲೂ ನೀರು ಕಡಿಮೆ ತಗೊಳುತ್ತೆ, ತುಂಬಾ ನೀರು ಹಾಕಿದ್ರೆ ಮಿಡ್ಡೆ ಆಗೋಗ್ಬಿಡತ್ತೆ. ಓಕೆ ಓಕೆ. ಸೊ ಉಪ್ಪು ಹಾಕಾಯ್ತು, ಕಾಯಿ ತುರಿ ಸ್ವಲ್ಪ ಹಾಕೋಣ. ಸರಿ. ಕಾಯಿ ತುರಿ ಸುಮ್ಮನೆ ಫ್ಲೇವರ್ಗಾ? ಎಸ್. ಹೇಗಿರೋ ಹಾಲು ಹಾಕಿದೀವಲ್ಲ. ಹೌದು. ಸೊ ಬೇಡ, ಒಂದ್ ಸ್ವಲ್ಪ ಕಾಯಿ ತುರಿ ಹಾಕಿ ಕುಕ್ಕರ್ನ ಮುಚ್ಚಿಟ್ಬಿಡ್ಬೇಕು. ಹೆಸರು ಕಾಯಿ ತುರಿ ಅಷ್ಟೇ. ಓಕೆ ತಗೊಳ್ಳಿ. ಪರ್ಫೆಕ್ಟ್. ಜಾಸ್ತಿ ಸತಿ ಕೂಗ್ಸೋದ್ ಬೇಡ, ಒಂದ್ ಸತಿ ವಿಜಿಲ್ ಆದ್ರೆ ಸಾಕಾಗತ್ತೆ. ಜಸ್ಟ್ ಒನ್. ದಿ ಅದರ್ ಅಡ್ವಾಂಟೇಜ್ ಆಫ್ ಬಾಸುಮತಿ ಇಸ್ ಅದು ಕಂಪ್ಲೀಟ್ ಆಗಿ ಕುಕ್ ಆಗ್ಬಾರ್ದು ಅಲ್ವಾ? ಹೌದು. ಒಂಚೂರು ಸೆಮಿ ಕುಕ್ಡ್ ಆಗಿದ್ರೆ ಬಾಸುಮತಿ ಫ್ಲೇವರ್ ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ. ಹೌದು. ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿರತ್ತೆ. ಅವಾಗ ಅದು ಕುಕ್ ಆಗೋಷ್ಟೊತ್ತಿಗೆ ನಾವು ಇದಕ್ಕೆ ರಾಯ್ತಾ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋಣ. ಇದು ಡಿಫ್ರೆಂಟ್ ಆಗಿರುತ್ತೆ ರಾಯ್ತಾ ಸ್ವಲ್ಪ. ಹೌದಾ? ಒಂದ್ ಸ್ಪೂನ್ ಇದೆಯಾ? ಗಟ್ಟಿ ಮೊಸರು ಬೇಕಾಗತ್ತೆ. ಅದಕ್ಕೆ ಹೆಚ್ಕೊಂಡಿರೋ ಸೌತೆಕಾಯಿ. ನೀವು ಈರುಳ್ಳಿ ಟೊಮೆಟೊ ಬೇಕಂದ್ರೆ ಅದನ್ನು ಹಾಕೋಬಹುದು, ಬಟ್ ನಾನು ಇಲ್ಲಿ ಹಾಕಿಲ್ಲ. ಓಕೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬೇಕಾಗತ್ತೆ. ಆಮೇಲೆ ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಗರಂ ಮಸಾಲ ಹಾಕ್ತೀವಿ. ಓಕೆ. ಸೊ ಸ್ವಲ್ಪ ಇದಕ್ಕೆ ನೀವು ಸೌತೆಕಾಯಿ, ಹಸಿ ಮೆಣಸಿನಕಾಯಿ ಅಂಡ್ ಗರಂ ಮಸಾಲ ಹಾಕಿದೀರಾ? ಹೌದು. ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ. ಉಪ್ಪು ಜಾಸ್ತಿ ಬೇಡ, ಯಾಕಂದ್ರೆ ಗರಂ ಮಸಾಲ ಇರೋದ್ರಿಂದ ಅದ್ರಲ್ಲೇ ಸ್ವಲ್ಪ ಉಪ್ಪು ಇರುತ್ತೆ. ಹೌದು, ಕರೆಕ್ಟ್. ಮಿಕ್ಸ್ ಮಾಡಿ. ಕರೆಕ್ಟ್. ನೀವು ಟೌನ್ ಹಾಲ್ ಪಕ್ಕ ಹೋಗಿದ್ದೀರಾ? ರವೀಂದ್ರ ಕಲಾಕ್ಷೇತ್ರ ನೋಡಿದೀರಾ? ಆ ರವೀಂದ್ರ ಕಲಾಕ್ಷೇತ್ರ ಹೆಸರು ಸುನೇತ್ರ ಕಲಾಕ್ಷೇತ್ರ ಆಗ್ಬೇಕಾಗಿತ್ತು, ಗೊತ್ತಾ? ಮೂರತ್ತಲ್ಲೇ ಇರ್ತೇನೆ ನಾನಂತೂ. ಕುಕ್ಕರ್ ಕೂಗ್ಬೇಕು ಅಂದ್ರೆ ಇವಾಗ ಇದು ಇನ್ನೂ ಎಷ್ಟು ಟೈಮ್ ಆಗುತ್ತೆ? ಇನ್ನೊಂದು 5 ನಿಮಿಷದಲ್ಲಿ ಕೂಗ್ಬೇಡ. ಈ ಕುಕ್ಕರ್ 5 ನಿಮಿಷದಲ್ಲಿ ಕೂಗ್ಬೇಕು ಅಂದ್ರೆ ನೀವೊಂದು ಹಾಡು ಹಾಡ್ಬೇಕು. ನೀವು ಹಾಡು ಹಾಡಿದಾಗ ಕುಕ್ಕರ್ ಬೇಗ ಕೂಗುತ್ತೆ ಅನ್ನೋ ನಂಬಿಕೆ ನನಗಿದೆ.